ನಿರಂತರವಾಗಿ ನಡೀತಾ ಇರುವಂತ ಈ ಯುದ್ಧ ಗಲ್ಫ್ ರಾಷ್ಟ್ರಗಳಲ್ಲಿ ಅಲ್ಲೋಲ ಕಲ್ಲೋಲವನ್ನ ಸೃಷ್ಟಿ ಮಾಡಿದೆ. ಹೀಗಾಗಿ ಕೆಲವು ವಸ್ತುಗಳ ಬೆಲೆ ಜಾಗತಿಕವಾಗಿ ಏರಿಕೆ ಆಗುವಂತ ಸಾಧ್ಯತೆಗಳು ಕಂಡು ಬರ್ತಾ ಇದೆ. ಭಾರತಕ್ಕೂ ಕೂಡ ಇದರ ಎಫೆಕ್ಟ್ ತಟ್ಟುವಂತ ಸಾಧ್ಯತೆಗಳು ಕಂಡು ಬರ್ತಾ ಇದೆ. ಅಲಿಪ್ತ ನೀತಿಯನ್ನ ಪಾಲಿಸ್ತಾ ಇರುವಂತಹ ಭಾರತದಲ್ಲಿ ಯುದ್ಧದ ಪರಿಣಾಮವಾಗಿ ದರ ಏರಿಕೆ ಆಗಬಹುದು. ಯಾವುದರಲ್ಲಿ ಕೇಳಿದ್ರೆ LNG ಮತ್ತು LPG ದರ ಏರಿಕೆ ಆಗಬಹುದು. ಭಾರತದಲ್ಲಿ LNG ಪೂರೈಕೆಯಲ್ಲಿ ಗಣನೀಯ ಪ್ರಮಾಣದಲ್ಲಿ ಕಡಿತ ಆಗಿದೆ. ಕತಾರ್ನಿಂದ ಬರಬೇಕಿದ್ದ LNG ಅಲ್ಲಿ 30% ಕಟ್ ಆಗಿದೆ. ಕತಾರ್ LNG ಘಟಕದ ಮೇಲೆ ಇರಾನ್ ದಾಳಿ ಮಾಡಿರೋದ್ರಿಂದ ಆ ನೆಲೆಗಳೆಲ್ಲ ಧ್ವಂಸ ಆಗಿದ್ದಾವೆ. ಇರಾನ್ ದಾಳಿಯಿಂದ ಕತಾರ್ ಎನರ್ಜಿ ಘಟಕಕ್ಕೆ ಅಪಾರ ಹಾನಿಯಾಗಿದೆ. LPG ಮೇಲೂ ಕೂಡ LNG ಆಮದು ಕಡಿತದ ಅಡ್ಡ ಪರಿಣಾಮ ಬೀರುವಂಥ ಸಾಧ್ಯತೆ ಇದೆ. ಹೀಗಾಗಿ ಈಗ ಭಾರತಕ್ಕೆ ಆತಂಕ ಇರೋದು LPG LNG ದರ ಏರಿಕೆ ಆದರೆ ಭಾರತದಲ್ಲಿ ಇದು ಬಹಳ ಸಂಕಷ್ಟ ಎದುರಾಗುತ್ತೆ. ಈ ಕಾರಣದಿಂದ ಈಗ ಆತಂಕದ ವಾತಾವರಣ ಸೃಷ್ಟಿಯಾಗಿದೆ. ಕೇವಲ ಭಾರತ ಮಾತ್ರವಲ್ಲ, ಜಾಗತಿಕವಾಗಿಯೂ ಕೂಡ ಗಲ್ಫ್ ರಾಷ್ಟ್ರಗಳ ಮೇಲೆ ಈ ರೀತಿ ದಾಳಿಗಳಾಗ್ತಾ ಇರೋದು ಗಲ್ಫ್ ರಾಷ್ಟ್ರದಲ್ಲಿ ಆತಂಕದ ಕಾರ್ಮೋಡ ಕವಿದಿರೋದ್ರಿಂದಾಗಿ, ಜಲಮಾರ್ಗಗಳೆಲ್ಲವೂ ಕೂಡ ಬಂದ್ ಆಗಿರೋದ್ರಿಂದಾಗಿ ಈಗ ಬೆಲೆ ಏರಿಕೆಯ ಆತಂಕ ಎದುರಾಗಿದೆ. ನಿರಂತರವಾಗಿ ನಡೀತಾ ಇರುವಂತ ಈ ಯುದ್ಧ ಗಲ್ಫ್ ರಾಷ್ಟ್ರಗಳಲ್ಲಿ ಅಲ್ಲೋಲ ಕಲ್ಲೋಲವನ್ನ ಸೃಷ್ಟಿ ಮಾಡಿದೆ. ಹೀಗಾಗಿ ಕೆಲವು ವಸ್ತುಗಳ ಬೆಲೆ ಜಾಗತಿಕವಾಗಿ ಏರಿಕೆ ಆಗುವಂತ ಸಾಧ್ಯತೆಗಳು ಕಂಡು ಬರ್ತಾ ಇದೆ. ಭಾರತಕ್ಕೂ ಕೂಡ ಇದರ ಎಫೆಕ್ಟ್ ತಟ್ಟುವಂತ ಸಾಧ್ಯತೆಗಳು ಕಂಡು ಬರ್ತಾ ಇದೆ. ಅಲಿಪ್ತ ನೀತಿಯನ್ನ ಪಾಲಿಸ್ತಾ ಇರುವಂತಹ ಭಾರತದಲ್ಲಿ ಯುದ್ಧದ ಪರಿಣಾಮವಾಗಿ ದರ ಏರಿಕೆ ಆಗಬಹುದು. ಯಾವುದರಲ್ಲಿ ಕೇಳಿದ್ರೆ LNG ಮತ್ತು LPG ದರ ಏರಿಕೆ ಆಗಬಹುದು. ಭಾರತದಲ್ಲಿ LNG ಪೂರೈಕೆಯಲ್ಲಿ ಗಣನೀಯ ಪ್ರಮಾಣದಲ್ಲಿ ಕಡಿತ ಆಗಿದೆ. ಕತಾರ್ನಿಂದ ಬರಬೇಕಿದ್ದ LNG ಅಲ್ಲಿ 30% ಕಟ್ ಆಗಿದೆ. ಕತಾರ್ LNG ಘಟಕದ ಮೇಲೆ ಇರಾನ್ ದಾಳಿ ಮಾಡಿರೋದ್ರಿಂದ ಆ ನೆಲೆಗಳೆಲ್ಲ ಧ್ವಂಸ ಆಗಿದ್ದಾವೆ. ಇರಾನ್ ದಾಳಿಯಿಂದ ಕತಾರ್ ಎನರ್ಜಿ ಘಟಕಕ್ಕೆ ಅಪಾರ ಹಾನಿಯಾಗಿದೆ. LPG ಮೇಲೂ ಕೂಡ LNG ಆಮದು ಕಡಿತದ ಅಡ್ಡ ಪರಿಣಾಮ ಬೀರುವಂಥ ಸಾಧ್ಯತೆ ಇದೆ. ಹೀಗಾಗಿ ಈಗ ಭಾರತಕ್ಕೆ ಆತಂಕ ಇರೋದು LPG LNG ದರ ಏರಿಕೆ ಆದರೆ ಭಾರತದಲ್ಲಿ ಇದು ಬಹಳ ಸಂಕಷ್ಟ ಎದುರಾಗುತ್ತೆ. ಈ ಕಾರಣದಿಂದ ಈಗ ಆತಂಕದ ವಾತಾವರಣ ಸೃಷ್ಟಿಯಾಗಿದೆ. ಕೇವಲ ಭಾರತ ಮಾತ್ರವಲ್ಲ, ಜಾಗತಿಕವಾಗಿಯೂ ಕೂಡ ಗಲ್ಫ್ ರಾಷ್ಟ್ರಗಳ ಮೇಲೆ ಈ ರೀತಿ ದಾಳಿಗಳಾಗ್ತಾ ಇರೋದು ಗಲ್ಫ್ ರಾಷ್ಟ್ರದಲ್ಲಿ ಆತಂಕದ ಕಾರ್ಮೋಡ ಕವಿದಿರೋದ್ರಿಂದಾಗಿ, ಜಲಮಾರ್ಗಗಳೆಲ್ಲವೂ ಕೂಡ ಬಂದ್ ಆಗಿರೋದ್ರಿಂದಾಗಿ ಈಗ ಬೆಲೆ ಏರಿಕೆಯ ಆತಂಕ ಎದುರಾಗಿದೆ. ನಿರಂತರವಾಗಿ ನಡೀತಾ ಇರುವಂತ ಈ ಯುದ್ಧ ಗಲ್ಫ್ ರಾಷ್ಟ್ರಗಳಲ್ಲಿ ಅಲ್ಲೋಲ ಕಲ್ಲೋಲವನ್ನ ಸೃಷ್ಟಿ ಮಾಡಿದೆ. ಹೀಗಾಗಿ ಕೆಲವು ವಸ್ತುಗಳ ಬೆಲೆ ಜಾಗತಿಕವಾಗಿ ಏರಿಕೆ ಆಗುವಂತ ಸಾಧ್ಯತೆಗಳು ಕಂಡು ಬರ್ತಾ ಇದೆ. ಭಾರತಕ್ಕೂ ಕೂಡ ಇದರ ಎಫೆಕ್ಟ್ ತಟ್ಟುವಂತ ಸಾಧ್ಯತೆಗಳು ಕಂಡು ಬರ್ತಾ ಇದೆ. ಅಲಿಪ್ತ ನೀತಿಯನ್ನ ಪಾಲಿಸ್ತಾ ಇರುವಂತಹ ಭಾರತದಲ್ಲಿ ಯುದ್ಧದ ಪರಿಣಾಮವಾಗಿ ದರ ಏರಿಕೆ ಆಗಬಹುದು. ಯಾವುದರಲ್ಲಿ ಕೇಳಿದ್ರೆ LNG ಮತ್ತು LPG ದರ ಏರಿಕೆ ಆಗಬಹುದು. ಭಾರತದಲ್ಲಿ LNG ಪೂರೈಕೆಯಲ್ಲಿ ಗಣನೀಯ ಪ್ರಮಾಣದಲ್ಲಿ ಕಡಿತ ಆಗಿದೆ. ಕತಾರ್ನಿಂದ ಬರಬೇಕಿದ್ದ LNG ಅಲ್ಲಿ 30% ಕಟ್ ಆಗಿದೆ. ಕತಾರ್ LNG ಘಟಕದ ಮೇಲೆ ಇರಾನ್ ದಾಳಿ ಮಾಡಿರೋದ್ರಿಂದ ಆ ನೆಲೆಗಳೆಲ್ಲ ಧ್ವಂಸ ಆಗಿದ್ದಾವೆ. ಇರಾನ್ ದಾಳಿಯಿಂದ ಕತಾರ್ ಎನರ್ಜಿ ಘಟಕಕ್ಕೆ ಅಪಾರ ಹಾನಿಯಾಗಿದೆ. LPG ಮೇಲೂ ಕೂಡ LNG ಆಮದು ಕಡಿತದ ಅಡ್ಡ ಪರಿಣಾಮ ಬೀರುವಂಥ ಸಾಧ್ಯತೆ ಇದೆ. ಹೀಗಾಗಿ ಈಗ ಭಾರತಕ್ಕೆ ಆತಂಕ ಇರೋದು LPG LNG ದರ ಏರಿಕೆ ಆದರೆ ಭಾರತದಲ್ಲಿ ಇದು ಬಹಳ ಸಂಕಷ್ಟ ಎದುರಾಗುತ್ತೆ. ಈ ಕಾರಣದಿಂದ ಈಗ ಆತಂಕದ ವಾತಾವರಣ ಸೃಷ್ಟಿಯಾಗಿದೆ. ಕೇವಲ ಭಾರತ ಮಾತ್ರವಲ್ಲ, ಜಾಗತಿಕವಾಗಿಯೂ ಕೂಡ ಗಲ್ಫ್ ರಾಷ್ಟ್ರಗಳ ಮೇಲೆ ಈ ರೀತಿ ದಾಳಿಗಳಾಗ್ತಾ ಇರೋದು ಗಲ್ಫ್ ರಾಷ್ಟ್ರದಲ್ಲಿ ಆತಂಕದ ಕಾರ್ಮೋಡ ಕವಿದಿರೋದ್ರಿಂದಾಗಿ, ಜಲಮಾರ್ಗಗಳೆಲ್ಲವೂ ಕೂಡ ಬಂದ್ ಆಗಿರೋದ್ರಿಂದಾಗಿ ಈಗ ಬೆಲೆ ಏರಿಕೆಯ ಆತಂಕ ಎದುರಾಗಿದೆ.
ನಿರಂತರವಾಗಿ ನಡೀತಾ ಇರುವಂಥ ಈ ಯುದ್ಧ ಗಲ್ಫ್ ರಾಷ್ಟ್ರಗಳಲ್ಲಿ ಅಲ್ಲೋಲ ಕಲ್ಲೋಲವನ್ನು ಸೃಷ್ಟಿ ಮಾಡಿದೆ. ಹೀಗಾಗಿ ಕೆಲವು ವಸ್ತುಗಳ ಬೆಲೆ ಜಾಗತಿಕವಾಗಿ ಏರಿಕೆ ಆಗುವಂಥ ಸಾಧ್ಯತೆಗಳು ಕಂಡು ಬರ್ತಾ ಇದೆ. ಭಾರತಕ್ಕೂ ಕೂಡ ಇದರ ಎಫೆಕ್ಟ್ ತಟ್ಟುವಂಥ ಸಾಧ್ಯತೆಗಳು ಕಂಡು ಬರ್ತಾ ಇದೆ. ಅಲಿಪ್ತ ನೀತಿಯನ್ನು ಪಾಲಿಸ್ತಾ ಇರುವಂಥ ಭಾರತದಲ್ಲಿ ಯುದ್ಧದ ಪರಿಣಾಮವಾಗಿ ದರ ಏರಿಕೆ ಆಗಬಹುದು. ಯಾವುದರಲ್ಲಿ ಕೇಳಿದರೆ LNG ಮತ್ತು LPG ದರ ಏರಿಕೆ ಆಗಬಹುದು. ಭಾರತದಲ್ಲಿ LNG ಪೂರೈಕೆಯಲ್ಲಿ ಗಣನೀಯ ಪ್ರಮಾಣದಲ್ಲಿ ಕಡಿತ ಆಗಿದೆ. ಕತಾರ್ನಿಂದ ಬರಬೇಕಿದ್ದ LNG ಅಲ್ಲಿ 30% ಕಟ್ ಆಗಿದೆ. ಕತಾರ್ LNG ಘಟಕದ ಮೇಲೆ ಇರಾನ್ ದಾಳಿ ಮಾಡಿರೋದ್ರಿಂದ ಆ ನೆಲೆಗಳೆಲ್ಲ ಧ್ವಂಸ ಆಗಿದ್ದಾವೆ. ಇರಾನ್ ದಾಳಿಯಿಂದ ಕತಾರ್ ಎನರ್ಜಿ ಘಟಕಕ್ಕೆ ಅಪಾರ ಹಾನಿಯಾಗಿದೆ. LPG ಮೇಲೂ ಕೂಡ LNG ಆಮದು ಕಡಿತದ ಅಡ್ಡ ಪರಿಣಾಮ ಬೀರುವಂಥ ಸಾಧ್ಯತೆ ಇದೆ. ಹೀಗಾಗಿ ಈಗ ಭಾರತಕ್ಕೆ ಆತಂಕ ಇರೋದು LPG LNG ದರ ಏರಿಕೆ ಆದರೆ ಭಾರತದಲ್ಲಿ ಇದು ಭಾಳ ಸಂಕಷ್ಟ ಎದುರಾಗುತ್ತೆ. ಈ ಕಾರಣದಿಂದ ಈಗ ಆತಂಕದ ವಾತಾವರಣ ಸೃಷ್ಟಿಯಾಗಿದೆ. ಕೇವಲ ಭಾರತ ಮಾತ್ರವಲ್ಲ, ಜಾಗತಿಕವಾಗಿಯೂ ಕೂಡ ಗಲ್ಫ್ ರಾಷ್ಟ್ರಗಳ ಮೇಲೆ ಈ ರೀತಿ ದಾಳಿಗಳಾಗ್ತಾ ಇರೋದು ಗಲ್ಫ್ ರಾಷ್ಟ್ರದಲ್ಲಿ ಆತಂಕದ ಕಾರ್ಮೋಡ ಕವಿದಿರೋದ್ರಿಂದಾಗಿ, ಜಲಮಾರ್ಗಗಳೆಲ್ಲವೂ ಕೂಡ ಬಂದ್ ಆಗಿರೋದ್ರಿಂದಾಗಿ ಈಗ ಬೆಲೆ ಏರಿಕೆಯ ಆತಂಕ ಎದುರಾಗಿದೆ. LNG ಪೂರೈಕೆಯಲ್ಲಿ ಗಣನೀಯ ಪ್ರಮಾಣದಲ್ಲಿ ಕಡಿತ ಆಗಿದೆ. ಕತಾರ್ನಿಂದ ಬರಬೇಕಿದ್ದ LNG ಅಲ್ಲಿ 30% ಕಟ್ ಆಗಿದೆ. ಕತಾರ್ LNG ಘಟಕದ ಮೇಲೆ ಇರಾನ್ ದಾಳಿ ಮಾಡಿರೋದ್ರಿಂದ ಆ ನೆಲೆಗಳೆಲ್ಲ ಧ್ವಂಸ ಆಗಿದ್ದಾವೆ. ಇರಾನ್ ದಾಳಿಯಿಂದ ಕತಾರ್ ಎನರ್ಜಿ ಘಟಕಕ್ಕೆ ಅಪಾರ ಹಾನಿಯಾಗಿದೆ. LPG ಮೇಲೂ ಕೂಡ LNG ಆಮದು ಕಡಿತದ ಅಡ್ಡ ಪರಿಣಾಮ ಬೀರುವಂಥ ಸಾಧ್ಯತೆ ಇದೆ. ಹೀಗಾಗಿ ಈಗ ಭಾರತಕ್ಕೆ ಆತಂಕ ಇರೋದು LPG LNG ದರ ಏರಿಕೆ ಆದರೆ ಭಾರತದಲ್ಲಿ ಇದು ಭಾಳ ಸಂಕಷ್ಟ ಎದುರಾಗುತ್ತೆ. ಈ ಕಾರಣದಿಂದ ಈಗ ಆತಂಕದ ವಾತಾವರಣ ಸೃಷ್ಟಿಯಾಗಿದೆ. ಕೇವಲ ಭಾರತ ಮಾತ್ರವಲ್ಲ, ಜಾಗತಿಕವಾಗಿಯೂ ಕೂಡ ಗಲ್ಫ್ ರಾಷ್ಟ್ರಗಳ ಮೇಲೆ ಈ ರೀತಿ ದಾಳಿಗಳಾಗ್ತಾ ಇರೋದು ಗಲ್ಫ್ ರಾಷ್ಟ್ರದಲ್ಲಿ ಆತಂಕದ ಕಾರ್ಮೋಡ ಕವಿದಿರೋದ್ರಿಂದಾಗಿ, ಜಲಮಾರ್ಗಗಳೆಲ್ಲವೂ ಕೂಡ ಬಂದ್ ಆಗಿರೋದ್ರಿಂದಾಗಿ ಈಗ ಬೆಲೆ ಏರಿಕೆಯ ಆತಂಕ ಎದುರಾಗಿದೆ.